ಒಟ್ನಲ್ಲಿ ನನಗ್ ನೆಮ್ಮದಿ ಇಲ್ದಂಗ್ ಮಾಡ್ತಿದ್ಯಾ ನೀನು. ಇಲ್ಲೇನ್ ಮಾಡ್ತಿದ್ದೀರಾ ಎಲ್ಲ? ಅಮ್ಮ ಬಾಮ ಇಲ್ಲಿ. ಅಮ್ಮ ನೋಡಮ್ಮ, ಇವರೆಲ್ಲರೂ ನಂಗೆ ಬೈತಾ ಇದಾರೆ. ಯಾಕೆ? ಅಮ್ಮ ಈಗ ನೀನೇ ಹೇಳು, ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ರ ಅವ್ರಿಗೆ ನಾವು ವಾಪಸ್ ಹೆಲ್ಪ್ ಮಾಡೋದು ಸರಿನಾ ತಪ್ಪ? ಸರಿ, ಖಂಡಿತ. ನಮಗ್ ಹೆಲ್ಪ್ ಮಾಡ್ದವ್ರಿಗೆ ನಾವ್ ಹೆಲ್ಪ್ ಮಾಡ್ಲೇಬೇಕು. ಹಾಗಿದ್ರೆ ನನ್ನ ಮ್ಯಾಜಿಕ್ ಮೆಷಿನ ಮನೆ ಕರ್ಕೊಂಡು ಬಂದಿದ್ದು ಸರಿ ತಾನೆ? ಹೇಳಮ್ಮ. ಈಗ ಅವರು ನನ್ನ ಜೀವ ಕಾಪಾಡಿದ್ದಾರೆ. ಪಾಪ ಈಗ ಅವ್ರ ತೇಜು ಮನೇಲಿ ಇಲ್ವಂತೆ. ಎಲ್ಲಿಗೆ ಹೋಗ್ಬೇಕು ಹೇಳು? ಅದಕ್ಕೆ ಮನೆ ಕರ್ಕೊಂಡ್ ಬಂದೆ, ತಪ್ಪ? ಇಲ್ಲ ಕಂದ, ನೀನ್ ಮಾಡಿದ್ದೇನು ತಪ್ಪಿಲ್ಲ. ಕೇಳಿಸ್ಕೊಂಡ? ನಂದೇನು ತಪ್ಪಿಲ್ವಂತೆ. ಥ್ಯಾಂಕ್ ಯು ಅಮ್ಮ. ಗುಡ್ ನೈಟ್. ಐ ಲವ್ ಯು ಅಮ್ಮ. ಮಲ್ಗೋ. ಪಲ್ಲವಿ, ಏನೇ ನೀನು ಅವಳ ತಾಳಕ್ ತಕ್ಕನಂಗೆ ಕುಣಿತಿದ್ಯಲ್ಲ, ಇದ್ ನಿನ್ಗೆ ಸರಿ ಅನಿಸ್ತಿದ್ಯಾ? ಅತ್ತೆ, ಯಾರೋ ಮಾಡಿದ ತಪ್ಪಿಗೆ ಅನುನ ದೂಷಿಸಿ ಏನ್ ಪ್ರಯೋಜನ? ಅವಳು ಅವಳ ಬುದ್ಧಿಗೆ ತಕ್ಕನಾಗಿ ಯೋಚನೆ ಮಾಡ್ತಿದ್ದಾಳೆ. ಬೇರೆಯವ್ರ ಕುತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳುವಂತ ವಯಸ್ಸಲ್ಲ ಅವಳದು. ನಾವೇ ಸಮಾಧಾನದಿಂದ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಸಮಾಧಾನದಿಂದ ಸರಿಪಡಿಸ್ಕೋಬೇಕು. ಅಮ್ಮ, ಪಲ್ಲವಿ ಮೊದಲನೇ ಗಂಡ ಕೆಟ್ಟವನು, ಅದಕ್ಕೆ ಅವಳು ಜೀವನ ಮಾಡಲಿಲ್ಲ. ಪಾಪ ಎರಡನೇವನು ತುಂಬ ಒಳ್ಳೆಯವನು, ಆದರೆ ಏನು ಮಾಡೋದು, ಜೀವನ ಮಾಡೋಕ್ಕಾಗ್ತಿಲ್ಲ. ಪಾಪ ಅವಳ್ದೆಂಥ ಹಾಣೆ ಬರಲ್ಲ. ಓಹೋ, ಸುಲೋಚನಾ ಬರ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅಮ್ಮನ ಡೈವರ್ಟ್ ಮಾಡಬೇಕಲ್ಲ. ಅಮ್ಮ, ಅದು ಅಮ್ಮ, ನಾನು ಪಲಾವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಐಟಮ್ಸ್ ಎಲ್ಲ ಮರ್ತೋಗಿದ್ದೆ. ಹೋಗಿ ತಗೊಂಬರ್ತೀನಿ, ಸರಿನಾ? ಅಯ್ಯೋ ಅಮ್ಮ, ಅದು ನಾನು ಹೋದ್ರೆ ಐಟಮ್ಸ್ ಎಲ್ಲ ಮರ್ತೋಗ್ತೀನಿ, ಅದಕ್ಕೆ ನೀನೇ ಹೋಗಿ ತಗೊಂಬಾ. ಸರಿ ಸರಿ, ಹೋಗಮ್ಮ. ಆಂಟಿ, ಆಂಟಿ ಹೇಗಿದ್ದೀರಾ? ಅಯ್ಯೋ ಆಂಟಿ, ಹೇಗಿದ್ದೀರಾ ಅಂತ ಕೇಳಿದ್ರೆ ಮುಖ ತಿರ್ಗಿಸ್ಕೋತೀರಾ? ನಿಮ್ಮಂಥವ್ರು ಸಹವಾಸ ಮಾಡಿದ್ಮೇಲೆ ಚೆನ್ನಾಗಿರೋಕೆ ಹೇಗೆ ಸಾಧ್ಯ? ನಿಜ ಹೇಳಬೇಕು ಅಂದರೆ ಅವಳು ಒಬ್ಳೇ ಅಲ್ಲ, ನಿಮ್ಮ ಮನೆಯವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಪಿತ್ತ ನೆತ್ತಿಗೆ ಇರುತ್ತೆ. ಆಂಟಿ, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ನನಗೂ ಕೋಪ ಬರ್ತಿತ್ತು. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ಅಯ್ಯೋ ಆಂಟಿ, ಆಂಟಿ ಒಂದು ನಿಮಿಷ ನಿಂತ್ಕೊಳ್ಳಿ ಆಂಟಿ. ನೋಡು, ನನಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ನನ್ನ ಪಾಡಿಗೆ ನನಗೆ ಹೋಗೋದಕ್ಕೆ ಬಿಡು. ಆಂಟಿ, ನಿಮ್ಮ ಪರಿಸ್ಥಿತಿ ನೋಡ್ತಿದ್ರೆ ನನಗೆ ಬೇಜಾರಾಗುತ್ತೆ, ಅಯ್ಯೋ ಅನ್ಸುತ್ತೆ. ಆದರೆ ಏನು ಮಾಡೋದು? ಆದರೂ ಆಂಟಿ, ಆ ಮನೆಯೊಳಗೆ ಒಂದು ಮಾತು ಹೇಳ್ತೀನಿ, ಪಲ್ಲವಿನ ಬಿಟ್ಟು ನಿಮ್ಮ ಮಗಂಗೆ ಬೇರೆ ಹುಡುಗಿ ನೋಡೋದು ಒಳ್ಳೇದು.